ಡಿಯರ್ ಸ್ಟೂಡೆಂಟ್ಸ್, ದ ಮಹಾಭಾರತ ಅಂತಕ್ಕಂತಹ ಮತ್ತೊಂದು ಭಾರತದ ಮಹಾಕಾವ್ಯದ ಬಗ್ಗೆ ಡಿಸ್ಕಷನ್ ಮಾಡ್ತಾ ಹೋಗೋಣ. ದ ಮಹಾಭಾರತ ಈಸ್ ಒನ್ ಆಫ್ ದ ಗ್ರೇಟೆಸ್ಟ್ ಆ್ಯಂಡ್ ಲಾಂಗೆಸ್ಟ್ ಎಪಿಕ್ಸ್ ಇನ್ ದ ವರ್ಲ್ಡ್. ಇಡೀ ಜಗತ್ತಲ್ಲೇ ಅತ್ಯಂತ ದೊಡ್ಡ ಮಹಾಕಾವ್ಯ ಅಂತ ಕರೆದ್ರೆ ಅದು ಮಹಾಭಾರತ ಆಗಿದೆ ವಿದ್ಯಾರ್ಥಿಗಳೇ. ಇಟ್ ವಾಸ್ ರಿಟನ್ ಇನ್ ಏನ್ಸಿಯಂಟ್ ಇಂಡಿಯಾ ಇನ್ ದ ಸಂಸ್ಕೃತ್ ಲ್ಯಾಂಗ್ವೇಜ್. ರಾಮಾಯಣದಂತೆ ಇದನ್ನು ಕೂಡ ಸಂಸ್ಕೃತ ಭಾಷೆಯಲ್ಲಿ ಬರೆಯಲಾಗಿದೆ. ಇಟ್ ಟೆಲ್ಸ್ ದ ಸ್ಟೋರಿ ಆಫ್ ಎ ಗ್ರೇಟ್ ವಾರ್ ಬಿಟ್ವೀನ್ ಟೂ ಬ್ರಾಂಚಸ್ ಆಫ್ ಎ ರಾಯಲ್ ಫ್ಯಾಮಿಲಿ. ಸೊ ಒಂದೇ ಮನೆತನಕ್ಕೆ ಸೇರಿರ್ತಕ್ಕಂತಹ ಎರಡು ಬ್ರಾಂಚಸ್, ಅವುಗಳ ಮಧ್ಯೆ ಏನು ಯುದ್ಧ ನಡೆಯುತ್ತೋ ಅದರ ಬಗ್ಗೆ ಇಲ್ಲಿ ಕಥೆಯನ್ನು ಒಳಗೊಂಡಿದೆ ಈ ಮಹಾಭಾರತ. ದ ನೇಮ್ ಮಹಾಭಾರತ ಮೀನ್ಸ್ ಗ್ರೇಟ್ ಸ್ಟೋರಿ ಆಫ್ ದ ಭರತ ಡೈನಾಸ್ಟಿ. ಸೊ ಮಹಾಭಾರತ ಅಂದರೆ ಭರತ ಡೈನಾಸ್ಟಿಯ ಒಂದು ಕಥೆ ಅಂತ ನಾವು ಅರ್ಥ ಮಾಡ್ಕೋಬೋದು ಈ ಟೈಟಲನ್ನು. The epic contains not only heroic battles and complex characters but also key lessons about life, duty and morality. ಎಸ್ ನೋಡಿ, ಈ ಒಂದು ಮಹಾಕಾವ್ಯ ಕೇವಲ ಹೀರೋಯಿಕ್ ಬ್ಯಾಟಲ್ಸ್, ಯುದ್ಧಗಳನ್ನು ಮಾತ್ರ ಒಳಗೊಂಡಿಲ್ಲ, ಅದರ ಜೊತೆಗೆ ಅನೇಕ ಕಾಂಪ್ಲೆಕ್ಸ್ ಕ್ಯಾರೆಕ್ಟರ್ಗಳನ್ನು ಒಳಗೊಂಡಿಲ್ಲ. ಅದರ ಜೊತೆಗೆ ಲೈಫ್ ಲೆಸನ್ಸನ್ನು ನಾವಿಲ್ಲಿ ಕಲಿತೇವೆ, ನಮ್ಮ ಕರ್ತವ್ಯ ಪ್ರಜ್ಞೆಯನ್ನು ಬೆಳೆಸ್ಕೊಳ್ತೇವೆ. ಅದೇ ರೀತಿ ವ್ಯಕ್ತಿ ಮಾರಲ್ ಲೈಫನ್ನು ಯಾವ ರೀತಿ ಲೀಡ್ ಮಾಡಬೇಕು ಅನ್ನಲಿಕ್ಕೆ ಅನೇಕ ಘಟನೆಗಳನ್ನು ನಾವು ಇಲ್ಲಿ ನೋಡ್ತಾ ಹೋಗ್ತೇವೆ. ದ ಆಥರ್ ಆಫ್ ದ ಮಹಾಭಾರತ ಈಸ್ ಸೇಜ್ ವ್ಯಾಸ. ಸೊ ವ್ಯಾಸ ಮಹರ್ಷಿಗಳು ಅಂತ ಕರಿತೇವೆ ನಾವು. ಇವರೇ ಈ ಒಂದು ಮಹಾಭಾರತವನ್ನು ಬರೆದಂತಹ ವ್ಯಕ್ತಿ ಆಗಿದ್ದಾರೆ. ವ್ಯಾಸ ಈಸ್ ಆಲ್ಸೋ ಎ ಕ್ಯಾರೆಕ್ಟರ್ ಇನ್ ದ ಸ್ಟೋರಿ ಇಟ್ ಸೆಲ್ಫ್. ಈ ಮಹಾಕಾವ್ಯದ ಒಳಗಡೆನೆ ಈ ವ್ಯಾಸ ಮಹರ್ಷಿಗಳು ಕೂಡ ಒಂದು ಸ್ಥಾನವನ್ನು ಪಡೆದುಕೊಳ್ತಾ ಇದ್ದಾರೆ, ಅಂದರೆ ಅವರ ಕ್ಯಾರೆಕ್ಟರ್ ಕೂಡ ಬರ್ತಾ ಇದೆ. ದ ಮಹಾಭಾರತ ಈಸ್ ನೋನ್ ಫಾರ್ ಬೀಯಿಂಗ್ ದ ಲಾಂಗೆಸ್ಟ್ ಎಪಿಕ್ ಪೋಯಮ್ ಇನ್ ದ ವರ್ಲ್ಡ್. ಸೊ ಇಡೀ ಜಗತ್ತಲ್ಲೇ ಮೊದಲಿಗೆ ಹೇಳಿದಾಗೆ ಅತ್ಯಂತ ದೊಡ್ಡ ಮಹಾಕಾವ್ಯ ಯಾವುದಪ್ಪ ಅಂದರೆ ಮಹಾಭಾರತ ಆಗಿದೆ. ಇಟ್ ಕಂಟೇನ್ಸ್ ಓವರ್ 1,00,000 ವರ್ಸಸ್ ವಿಚ್ ಈಸ್ ರಫ್ಲಿ 1.8 ಮಿಲಿಯನ್ ವರ್ಡ್ಸ್. ನೋಡಿ, ಸುಮಾರು 1.8 ಮಿಲಿಯನ್ ವರ್ಡ್ಸ್ಗಳನ್ನು ಒಳಗೊಂಡಿದೆ. ಅದರ ಜೊತೆಗೆ 1,00,000ಕ್ಕೂ ಹೆಚ್ಚು ಶ್ಲೋಕಗಳನ್ನು ನಾವು ಈ ಒಂದು ಮಹಾಕಾವ್ಯದಲ್ಲಿ ಕಾಣುತ್ತೇವೆ. It is about 10 times longer than the combined length of the Iliad and the Odyssey, the famous Greek epics. ನಿಮಗೆಲ್ಲ ಗೊತ್ತಿರ್ಬೋದು, ಇಲಿಯಡ್ ಮತ್ತು ಒಡೆಸಿ ಅಂತಕ್ಕಂಥವು ಇವೆರಡು ಕೂಡ ಗ್ರೀಕ್ ಎಪಿಕ್ಸ್ಗಳಾಗಿದ್ದಾವೆ. ಇವುಗಳಿಗೆ ಕಂಪೇರ್ ಮಾಡಿದರೆ ಮಹಾಭಾರತ ಅಂತಕ್ಕಂಥದ್ದು, ಅಂದರೆ ಇವೆರಡನ್ನೂ ಸೇರಿಸಿದರೆ ಅವುಗಳ 10 ಪಟ್ಟು 10 ಟೈಮ್ಸ್ ದೊಡ್ಡದಾಗಿರ್ತಕ್ಕಂತಹ ಮಹಾಕಾವ್ಯ ಆಗಿದೆ ಮಹಾಭಾರತ. ಇಷ್ಟೊಂದು ದೊಡ್ಡದಾಗಿರ್ತಕ್ಕಂತಹ ಬೇರೆ ಯಾವುದೇ ಎಪಿಕನ್ನು ನಾವು ನೋಡೋದಿಲ್ಲ. ದ ಮಹಾಭಾರತ ಈಸ್ ಡಿವೈಡೆಡ್ ಇಂಟು 18 ಬುಕ್ಸ್. ಸುಮಾರು 18 ಪುಸ್ತಕಗಳಲ್ಲಿ ಈ ಒಂದು ಮಹಾಭಾರತವನ್ನು ಬರೆಯಲಾಗಿದೆ. ಕಾಲ್ಡ್ ಪರ್ವಾಸ್, ಅಂದರೆ ಈ ಒಂದು 18 ಪುಸ್ತಕಗಳನ್ನು ಒಂದೊಂದು ಪರ್ವಗಳಾಗಿ ನೋಡ್ತಾ ಹೋಗ್ತವೆ. ಈಚ್ ಆಫ್ ವಿಚ್ ಫೋಕಸಸ್ ಆನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಸ್ಟೋರಿ. ದ ಸೆಂಟ್ರಲ್ ಸ್ಟೋರಿ ಆಫ್ ದ ಮಹಾಭಾರತ ಈಸ್ ಅಬೌಟ್ ದ ಫೈಟ್ ಫಾರ್ ದ ಥ್ರೋನ್ ಆಫ್ ಹಸ್ತಿನಾಪುರ. ಸೊ ಈ ಒಂದು ಸ್ಟೋರಿಯ ಸೆಂಟ್ರಲ್ ಪಾರ್ಟ್ ಏನಪ್ಪ ಅಂದರೆ ಹಸ್ತಿನಾಪುರ ಅಂತಕ್ಕಂತಹ ಒಂದು ಸಾಮ್ರಾಜ್ಯ ಇರುತ್ತೆ. ಅದರ ಒಂದು ಪಟ್ಟಕ್ಕೆ ಏರಲಿಕ್ಕೆ ಏನು ಯುದ್ಧ ನಡೆಯುತ್ತೋ ಅಥವಾ ಒಂದು ಫೈಟ್ ನಡೆಯುತ್ತೋ ಅದರ ಒಂದು ಘಟನೆಯನ್ನು ಮಹಾಭಾರತ ಒಳಗೊಂಡಿದೆ. ಎ ಕಿಂಗ್ಡಮ್ ರೂಲ್ಡ್ ಬೈ ದ ಕುರು ಡೈನಾಸ್ಟಿ, ಅಂದರೆ ಕುರು ವಂಶಸ್ಥರು ಈ ಒಂದು ರಾಜ್ಯವನ್ನು ಆಳ್ತಾ ಇರ್ತಾರೆ, ಹಸ್ತಿನಾಪುರವನ್ನು. ದ ಟೂ ಸೈಡ್ಸ್ ಇನ್ವಾಲ್ವ್ಡ್ ಇನ್ ದ ಕಾನ್ಫ್ಲಿಕ್ಟ್ ಆರ್ ದ ಪಾಂಡವಾಸ್, 5 righteous brothers, and the Kauravas, their jealous and ambitious cousins. ಸೊ ಇಲ್ಲಿ ಬರ್ತಕ್ಕಂತಹ ಎರಡು ಮನೆತನಗಳು ಯಾವಪ್ಪ ಅಂದರೆ ಮೊದಲನೇದಾಗಿ ಪಾಂಡವರು, ಮತ್ತೊಂದು ಕೌರವರು ಅಂತೇಳಿ. ಪಾಂಡವರಲ್ಲಿ ನಿಮಗೆ ಗೊತ್ತಿರೋ ಹಾಗೆ 5 ಒಂದು ಒಳ್ಳೆಯ ನಡತೆಯನ್ನು ಹೊಂದಿರತಕ್ಕಂತಹ 5 ಬ್ರದರ್ಸನ್ನು ನೋಡ್ತೇವೆ, ಮತ್ತು ದುರ್ಗುಣಗಳನ್ನು ಅಳವಡಿಸಿಕೊಂಡಿರ್ತಕ್ಕಂತಹ ಕೌರವರನ್ನು ನೋಡ್ತೇವೆ. ಜಲಸ್, ಹೊಟ್ಟೆ ಕಿಚ್ಚಿನ, ಮತ್ತು ಆಂಬಿಷಿಯಸ್ ಕಜಿನ್ಸ್, ಎಲ್ಲ ಸಾಮ್ರಾಜ್ಯ ತಮಗೆ ಬೇಕು ಅಂತಕ್ಕಂತಹ ದುರಾಸೆಯನ್ನು ಹೊಂದಿರತಕ್ಕಂತಹ ಕೌರವರ ಬಗ್ಗೆ ನಾವು ನೋಡ್ತೇವೆ. ದ ಪಾಂಡವಾಸ್ ಆ್ಯಂಡ್ ಕೌರವಾಸ್ ಆರ್ ಪಾರ್ಟ್ ಆಫ್ ದ ಸೇಮ್ ರಾಯಲ್ ಫ್ಯಾಮಿಲಿ. ನೋಡಿ, ಇವರೊಂದು ಫ್ಯಾಮಿಲಿ ಏನಿರುತ್ತೋ ಸೇಮ್ ಒಂದೇ ಕುಟುಂಬದಿಂದ ಬಂದವರಾಗಿರ್ತಾರೆ ಪಾಂಡವರು ಮತ್ತು ಕೌರವರು. ಬಟ್ ಬಿಕಮ್ ಬಿಟ್ಟರ್ ಎನಿಮೀಸ್. ಬಟ್ ಬರ್ತಾ ಬರ್ತಾ ಇವರಿಬ್ಬರು ಕೂಡ ಶತ್ರುಗಳಾಗ್ತಾರೆ. ಯಾಕೆಂದರೆ ನೋಡಿ, ಡ್ಯೂ ಟು ಜೆಲಸಿ, ಪ್ರೈಡ್ ಆ್ಯಂಡ್ ಪವರ್ ಸ್ಟ್ರಗಲ್ಸ್, ಅಧಿಕಾರಕ್ಕಾಗಿ, ಹೊಟ್ಟೆ ಕಿಚ್ಚಿನಿಂದಾಗಿ ಮತ್ತು ಗರ್ವಗಳಿಂದಾಗಿ ಇವರಿಬ್ಬರು ಕೂಡ ಶತ್ರುಗಳಾಗ್ತಾ ಇದ್ದಾವೆ ಎರಡು ಫ್ಯಾಮಿಲಿಗಳು. The 5 Pandavas brothers, Yudhishthira, Bhima, Arjuna, Nakula and Sahadeva are the heroes of the story. ಸೊ ಈ ಒಂದು ಸ್ಟೋರಿಯಲ್ಲಿ ಪಾಂಡವರು ಏನಿದ್ದಾರೋ ಅವರೇ ಹೀರೋ ಆಗಿರ್ತಾರೆ. ಯುಧಿಷ್ಠಿರ ನಿಮಗೆಲ್ಲ ಗೊತ್ತಿರ್ಬೋದು, ಪಾಂಡವರ ಹಿರಿಯ ಅಣ್ಣನಾಗಿರ್ತಾನೆ, ಮತ್ತು ಭೀಮ, ಅರ್ಜುನ, ನಕುಲ, ಸಹದೇವ ಇವರನ್ನು ನಾವು ಪಾಂಡವರು ಅಂತ ಕರಿತೇವೆ. ಸೊ ಇವರೇನೆ ಈ ಒಂದು ಮಹಾಭಾರತದ ಹೀರೋಗಳಾಗಿದ್ದಾರೆ.
ದೇ ಆರ್ ನೋನ್ ಫಾರ್ ದ ಸ್ಟ್ರೆಂತ್, ಇಂಟೆಲಿಜೆನ್ಸ್, ಕರೇಜ್ ಆ್ಯಂಡ್ ಮಾರಲ್ ವ್ಯಾಲ್ಯೂಸ್. ಇವರೆಲ್ಲರೂ ಕೂಡ ಶಕ್ತಿಶಾಲಿಗಳಾಗಿರ್ತಾರೆ, ತುಂಬ ಬುದ್ಧಿವಂತರು ಕೂಡ ಆಗಿರ್ತಾರೆ, ತುಂಬ ಧೈರ್ಯಶಾಲಿಗಳಾಗಿರ್ತಾರೆ ಮತ್ತು ಒಳ್ಳೆಯ ಗುಣಗಳನ್ನು ಅಳವಡಿಸಿಕೊಂಡಂತಹ ವ್ಯಕ್ತಿಗಳು ಕೂಡ ಆಗಿರ್ತಾರೆ. The Kauravas, led by Duryodhana, are a group of 100 brothers born to King Dhritarashtra. ಸೊ ಕೌರವರು ಯಾರಪ್ಪ ಅಂದರೆ ಧೃತರಾಷ್ಟ್ರನಿಗೆ ಹುಟ್ಟಿರ್ತಕ್ಕಂತಹ ಸುಮಾರು 100 ಸಹೋದರರೇನಿದ್ದಾರೋ ದುರ್ಯೋಧನನನ್ನು ಒಳಗೊಂಡಂತೆ ಇವರು ಕೌರವರಾಗಿರ್ತಾರೆ. The Kauravas are portrayed as proud and cruel, especially toward their cousins, the Pandavas. ಈ ಕೌರವರೇನಿದ್ದಾರೋ ಇವರು ಪ್ರೌಡ್ ಅಂದರೆ ತುಂಬ ಗರ್ವಿಷ್ಠರಾಗಿರ್ತಾರೆ, ಕ್ರೂಯಲ್ ಕೆಟ್ಟ ನಡತೆಯನ್ನು ಹೊಂದಿರ್ತಾರೆ ಮತ್ತು ಎಸ್ಪೆಷಲಿ ಅವರ ಒಂದು ಕಜಿನ್ಸ್ ಅಂದರೆ ನಾವು ಪಾಂಡವರು ಅಂತ ಏನು ಕರಿತೀವೋ ಅವರ ಮೇಲೆ ಹೊಟ್ಟೆ ಕಿಚ್ಚಿನ ಭಾವನೆಯನ್ನು ಇವರು ಹೊಂದಿರ್ತಾರೆ ಮತ್ತು ಅವರನ್ನು ಕೆಟ್ಟದಾಗಿ ನಡೆಸ್ಕೊಳ್ತಾರೆ. ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಈವೆಂಟ್ಸ್ ಇನ್ ದ ಮಹಾಭಾರತ ಈಸ್ ದ ಗ್ರೇಟ್ ಬ್ಯಾಟಲ್ ಕಾಲ್ಡ್ ದ ಕುರುಕ್ಷೇತ್ರ ವಾರ್. ಸೊ ಇಡೀ ಈ ಮಹಾಭಾರತದಲ್ಲೇ ಒಂದು ಕೇಂದ್ರವಾಗಿರ್ತಕ್ಕಂತಹ ಘಟನೆ ಅಥವಾ ಇಂಪಾರ್ಟೆಂಟ್ ಈವೆಂಟ್ ಯಾವುದಪ್ಪ ಅಂದರೆ ಕುರುಕ್ಷೇತ್ರ ಯುದ್ಧ ಆಗಿರುತ್ತೆ. ಇಟ್ ಟೇಕ್ಸ್ ಪ್ಲೇಸ್ ಬಿಟ್ವೀನ್ ದ ಪಾಂಡವಾಸ್ ಆ್ಯಂಡ್ ಕೌರವಾಸ್. ಪಾಂಡವ ಮತ್ತು ಕೌರವರ ಮಧ್ಯೆ ಈ ಯುದ್ಧ ನಡೆಯುತ್ತೆ. ದಿಸ್ ವಾರ್ ಲಾಸ್ಟ್ಸ್ ಫಾರ್ 18 days ಆ್ಯಂಡ್ ಕಾಸಸ್ ಮ್ಯಾಸಿವ್ ಡಿಸ್ಟ್ರಕ್ಷನ್. ಸುಮಾರು 18 ದಿನಗಳ ಕಾಲ ಈ ಯುದ್ಧ ನಡೆಯುತ್ತೆ. ಮ್ಯಾಸಿವ್ ಅಂದರೆ ತುಂಬ ದೊಡ್ಡದಾಗಿರ್ತಕ್ಕಂತಹ ನಾಶ, ಸರ್ವನಾಶ ಅಂತ ಹೇಳ್ಬೋದು, ಅದಕ್ಕೆ ಕಾರಣ ಆಗುತ್ತೆ ಈ ಯುದ್ಧ. Many legendary warriors, including Bhishma, Drona, Karna, Abhimanyu, take part in the war and die in the process. ತುಂಬಾ ಮಹಾವೀರರು ಅಂತ ಕರಿತಕ್ಕಂತಹ ಶೂರಾದಿ ಶೂರರು ಅಂತ ಕರಿತಕ್ಕಂತಹ ಭೀಷ್ಮ ಇರ್ಬೋದು, ದ್ರೋಣ ಇರ್ಬೋದು, ಕರ್ಣ ಇರ್ಬೋದು, ಅಭಿಮನ್ಯು ಇರ್ಬೋದು, ಇವರೆಲ್ಲರೂ ಕೂಡ ಯುದ್ಧದಲ್ಲಿ ಪಾಲ್ಗೊಳ್ತಾರೆ ಮತ್ತು ಹತರಾಗ್ತಾರೆ ಯುದ್ಧದಲ್ಲಿ. The war ultimately leads to the defeat of the Kauravas. ಈ 18 ದಿನಗಳ ಸುದೀರ್ಘ ಕಾಲ ಯುದ್ಧ ನಡೆಯುತ್ತೆ. ಕೊನೆಗೆ ಪಾಂಡವರು ಗೆಲ್ತಾರೆ, ಕೌರವರು ಸೋಲ್ತಾ ಇದ್ದಾರೆ. ಎ ಕೀ ಫಿಗರ್ ಇನ್ ದ ಮಹಾಭಾರತ ಈಸ್ ಲಾರ್ಡ್ ಕೃಷ್ಣ. ಸೊ ಇಡೀ ಮಹಾಭಾರತದಲ್ಲಿ ಒಬ್ಬ ಕೇಂದ್ರವಾಗಿರ್ತಕ್ಕಂತಹ ವ್ಯಕ್ತಿ ಯಾರಪ್ಪ ಅಂದರೆ ಅದು ಶ್ರೀಕೃಷ್ಣ. ಹೂ ಈಸ್ ಎ ಕ್ಲೋಸ್ ಫ್ರೆಂಡ್ ಆ್ಯಂಡ್ ಗೈಡ್ ಟು ದ ಪಾಂಡವಾಸ್. ಇವನು ಪಾಂಡವರ ಫ್ರೆಂಡ್ ಆಗಿರ್ತಾನೆ, ಅಂದರೆ ಮಿತ್ರನಾಗಿರ್ತಾನೆ ಮತ್ತು ಅವರಿಗೆ ಮಾರ್ಗದರ್ಶಕನೂ ಕೂಡ ಆಗಿರ್ತಾನೆ. Although he does not fight in the war himself, he plays a very important role. ಡೈರೆಕ್ಟಾಗಿ ಇವನು ಯುದ್ಧ ಮಾಡೋದಿಲ್ಲ ಶ್ರೀಕೃಷ್ಣ ಮಹಾಭಾರತದಲ್ಲಿ, ಬಟ್ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಾನೆ. ಹಿ ಸರ್ವ್ಸ್ ಆ್ಯಸ್ ಅರ್ಜುನಾಸ್ ಚಾರಿಯೇಟರ್. ಅರ್ಜುನನ ಸಾರಥಿಯಾಗಿ ಶ್ರೀಕೃಷ್ಣ ಪರಮಾತ್ಮ ಕಾಣಿಸ್ಕೊಳ್ತಾನೆ. ಆ್ಯಂಡ್ ಗಿವ್ಸ್ ಹಿಮ್ ಸ್ಪಿರಿಚುವಲ್ ಅಡ್ವೈಸ್ ಬಿಫೋರ್ ದ ವಾರ್ ಬಿಗಿನ್ಸ್. ಆ ಯುದ್ಧ ನಡೆಯೋದಕ್ಕಿಂತ ಮೊದಲು ಅರ್ಜುನ ಯುದ್ಧ ಮಾಡಲಿಕ್ಕೆ ರೆಡಿ ಇರೋದಿಲ್ಲ. ಯಾಕೆಂದರೆ ಎದುರಿಗೆ ಇರ್ತಕ್ಕಂಥವರು ತನ್ನ ಸಹೋದರರೇ ಆಗಿದ್ದಾರೆ, ಅವರನ್ನು ನಾನು ಯಾವ ರೀತಿ ಕೊಲ್ಲಿ ಅಂತಕ್ಕಂತಹ ದೊಡ್ಡ ಪ್ರಶ್ನೆ ಅವನಿಗೆ ಮೂಡಿರುತ್ತೆ. ಈ ಸಾಮ್ರಾಜ್ಯವೇ ಬೇಡ, ನನಗೆ ಯುದ್ಧ ಬೇಡ ಅಂತಕ್ಕಂತಹ ಮನಸ್ಥಿತಿಯನ್ನು ಅವನು ಹೊಂದ್ತಾ ಇರ್ತಾನೆ. ಸೊ ಆ ಸಂದರ್ಭದಲ್ಲಿ ಅರ್ಜುನನಿಗೆ ಒಂದು ಮಾರ್ಗದರ್ಶನವನ್ನು ಯಾರು ಮಾಡ್ತಾರೆ ಅಂದರೆ ಶ್ರೀಕೃಷ್ಣ ಮಾಡ್ತಾನೆ. ದಿಸ್ ಅಡ್ವೈಸ್ ಈಸ್ ಆಲ್ಸೋ ನೋನ್ ಆಸ್ ದ ಭಗವದ್ಗೀತಾ. ಈ ರೀತಿಯಾಗಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳ್ತಕ್ಕಂತಹ ಸಂದೇಶಗಳೇನಿದಾವೋ ಅದನ್ನೇ ನಾವು ಭಗವದ್ಗೀತೆ ಅಂತ ಕರಿತೇವೆ. ವಿಚ್ ಹ್ಯಾಸ್ ಬಿಕಮ್ ಒನ್ ಆಫ್ ದ ಮೋಸ್ಟ್ ಸ್ಯಾಕ್ರೆಡ್ ಟೆಕ್ಸ್ಟ್ ಇನ್ ಹಿಂದೂಯಿಸಮ್. ಹಿಂದೂ ಧರ್ಮದ ಸಂಸ್ಕೃತಿಯಲ್ಲಿಯೇ ಈ ಒಂದು ಗ್ರಂಥಕ್ಕೆ ಭಗವದ್ಗೀತೆಗೆ ನಾವು ಬಹಳ ಪವಿತ್ರ ಸ್ಥಾನವನ್ನು ಕೊಟ್ಟಿದ್ದೇವೆ. The Mahabharata explores many deep themes such as duty, justice, loyalty, revenge, forgiveness and fate. ಸೊ ಈ ಒಂದು ಮಹಾಭಾರತದಿಂದ ನಾವು ಕರ್ತವ್ಯ ಪ್ರಜ್ಞೆಯನ್ನು ಕಲಿತೇವೆ ಈ ಒಂದು ಭಗವದ್ಗೀತೆಯಿಂದ, ಮತ್ತು ನ್ಯಾಯ ಯಾವುದು ಅಂತಕ್ಕಂಥದ್ದನ್ನು ಕಲಿತೇವೆ. ಲಾಯಲ್ಟಿಯನ್ನು ಅಂದರೆ ಕರ್ಣನು ಯಾವ ರೀತಿ ನಿಯತ್ತಾಗಿದ್ದ ದುರ್ಯೋಧನಿಗೆ ನಾವೆಲ್ಲ ನೋಡಿದ್ದೇವೆ, ಅದನ್ನು ಕಲಿತೇವೆ. ರಿವೆಂಜನ್ನು ನೋಡ್ತೇವೆ, ಫಾರ್ಗಿವ್ನೆಸ್ ಕ್ಷಮಿಸ್ತಕ್ಕಂತಹ ಗುಣವನ್ನು ನೋಡ್ತೇವೆ, ಮತ್ತು ಹಣೆ ಬರಹ ಯಾವ ರೀತಿಯಾಗಿರ್ತಕ್ಕಂತಹ ಪಾತ್ರವನ್ನು ನಿರ್ವಹಣೆ ಮಾಡುತ್ತೆ ಅಂತಕ್ಕಂಥದ್ದನ್ನು ಈ ಒಂದು ನಾವು ಮಹಾಕಾವ್ಯದಲ್ಲಿ ನೋಡ್ತೇವೆ. ಇಟ್ ಶೋಸ್ ಹೌ ಪೀಪಲ್ ಆಫನ್ ಫೇಸ್ ಡಿಫಿಕಲ್ಟ್ ಮಾರಲ್ ಚಾಯ್ಸಸ್ ಆ್ಯಂಡ್ ಹೌ ಈವನ್ ಹೀರೋಸ್ ಕ್ಯಾನ್ ಮೇಕ್ ಮಿಸ್ಟೇಕ್ಸ್. ಕೆಲವೊಂದು ಸಂದರ್ಭದಲ್ಲಿ ಮನುಷ್ಯರು ತಾವು ಮಾಡದೇ ಇರತಕ್ಕಂತಹ ತಪ್ಪಿಗೂ ಕೂಡ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತೆ. ಅವನೆಂತಹ ಶೂರ ಇದ್ದಾನೆ, ವೀರ ಇದ್ದಾನೆ ಅಂದರೂ ಕೂಡ ತೊಂದರೆಗೆ ಒಳಗಾಗಬೇಕಾಗುತ್ತೆ. ಅದರ ಜೊತೆಗೆ ಹೀರೋ ಆದರೂ ಕೂಡ ಅವರಿಂದನೂ ಕೆಲವೊಂದಿಷ್ಟು ತಪ್ಪುಗಳು ಆಗ್ತವೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಗಮನಿಸ್ತೇವೆ. ದ ಸ್ಟೋರಿ ಟೀಚಸ್ ದ್ಯಾಟ್ ನೋ ಒನ್ ಈಸ್ ಕಂಪ್ಲೀಟ್ಲಿ ಗುಡ್ ಆರ್ ಬ್ಯಾಡ್. ಇಡೀ ಜಗತ್ತಲ್ಲಿ ಇವನು ಕಂಪ್ಲೀಟಾಗಿ ಒಳ್ಳೆಯ ವ್ಯಕ್ತಿ ಅಂತ ಹೇಳಲಿಕ್ಕೆ ಯಾರನ್ನೂ ಕೂಡ ಆಗೋದಿಲ್ಲ. ಅದೇ ರೀತಿ ಯಾರನ್ನೂ ಕೂಡ ಕಂಪ್ಲೀಟಾಗಿ ಕೆಟ್ಟವರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆ್ಯಂಡ್ ಎವ್ರಿ ಆ್ಯಕ್ಷನ್ ಹ್ಯಾಸ್ ಕಾನ್ಸಿಕ್ವೆನ್ಸೀಸ್. ನಾವೇನೆಲ್ಲ ಕೆಲಸವನ್ನು ಮಾಡ್ತೀವೋ ಪ್ರತಿಯೊಂದು ತನ್ನದೇ ಆಗಿರತಕ್ಕಂತಹ ಒಂದು ಕಠಿಣತೆಯನ್ನು ಹೊಂದಿರುತ್ತೆ, ತೊಂದರೆಗಳನ್ನು ಕೂಡ ಎದುರಿಸಬೇಕಾಗುತ್ತೆ. ದ ಐಡಿಯಾಸ್ ಆಫ್ ಕರ್ಮ, ಆ್ಯಕ್ಷನ್ ಆ್ಯಂಡ್ ಇಟ್ಸ್ ರಿಸಲ್ಟ್ಸ್. ಕರ್ಮಯೋಗ ಅಂತ ಕರಿತೇವೆ ನಾವು. ಆ್ಯಂಡ್ ಧರ್ಮ,
ಒನ್ಸ್ ರೆಸ್ಪಾನ್ಸಿಬಿಲಿಟಿ. ಅಂದರೆ ನೋಡಿ, ಕರ್ಮ ಅಂದರೆ ನಾವು ಮಾಡ್ತಕ್ಕಂತಹ ಕೆಲಸ ಮತ್ತು ಅದರಿಂದ ಬರ್ತಕ್ಕಂತಹ ಪ್ರತಿಫಲವನ್ನೇ ನಾವು ಕರ್ಮಯೋಗದಲ್ಲಿ ನೋಡ್ತೇವೆ. ಅದೇ ರೀತಿ ಧರ್ಮವನ್ನು, ನಮ್ಮ ಜೀವನದ ನಡತೆ ಹೇಗಿರಬೇಕು, ನಮ್ಮ ಜೀವನದಲ್ಲಿ ನಾವೆಲ್ಲ ಆಚರಣೆಗಳನ್ನು ಮಾಡಬೇಕು, ಬೇರೆಯವರೊಂದಿಗೆ ಹೇಗೆ ಇರಬೇಕು, ಇಂತಹ ವಿಚಾರಗಳನ್ನು ಈ ಒಂದು ಧರ್ಮದಲ್ಲಿ ನೋಡ್ತೇವೆ. ದೇ ಆರ್ ಸೆಂಟ್ರಲ್ ಟು ದ ಎಪಿಕ್. ದ ಮಹಾಭಾರತ ಆಲ್ಸೋ ಇನ್ಕ್ಲೂಡ್ಸ್ ಮೆನಿ ಸ್ಮಾಲರ್ ಸ್ಟೋರೀಸ್, ಲೆಜೆಂಡ್ಸ್ ಆ್ಯಂಡ್ ಟೀಚಿಂಗ್ಸ್. ನೋಡಿ, ಈ ಮಹಾಭಾರತದಲ್ಲಿ ಮಧ್ಯದಲ್ಲಿ ಅನೇಕ ಸಣ್ಣ ಸಣ್ಣ ಕಥೆಗಳನ್ನು ಕೂಡ ನಾವು ಗಮನಿಸ್ತೇವೆ. ಅದರಲ್ಲಿ ಅನೇಕ ಲೈಫ್ ಲೆಸನ್ಸ್ಗಳನ್ನು ಕೂಡ ನಾವು ನೋಡ್ತೇವೆ. ದೀಸ್ ಸ್ಟೋರೀಸ್ ಆರ್ ನಾಟ್ ಓನ್ಲಿ ಎಂಟರ್ಟೈನಿಂಗ್ ಬಟ್ ಆಲ್ಸೋ ಆಫರ್ ಲೆಸನ್ಸ್ ಫಾರ್ ಎವ್ರಿ ಡೇ ಲೈಫ್. ನಮ್ಮ ದಿನನಿತ್ಯದ ಜೀವನದಲ್ಲಿ ಅನೇಕ ಪಾಠಗಳನ್ನು, ಮಾರಲ್ ವ್ಯಾಲ್ಯೂಸನ್ನು ನಾವು ಈ ಒಂದು ಸ್ಟೋರಿಗಳಿಂದ ಕಲಿಬಹುದು. ಕೇವಲ ಇವು ಎಂಟರ್ಟೈನಿಂಗ್ ಮಾತ್ರ ಅಲ್ಲ, ಇವುಗಳು ಲೈಫ್ ಲೆಸನ್ಸ್ ಆಗಿದ್ದಾವೆ. ಆಫ್ಟರ್ ದ ವಾರ್ ದ ಪಾಂಡವಾಸ್ ಬಿಕೇಮ್ ದ ರೂಲರ್ಸ್ ಆಫ್ ದ ಕಿಂಗ್ಡಮ್. ಯುದ್ಧ ನಡೆದ ನಂತರದಲ್ಲಿ ಪಾಂಡವರು ಆ ಒಂದು ಸಾಮ್ರಾಜ್ಯ ಹಸ್ತಿನಾಪುರ ಏನಿತ್ತಲ್ವ ಅದರ ರಾಜರಾಗಿ ಆಳ್ವಿಕೆಯನ್ನು ಮಾಡಲಿಕ್ಕೆ ತೊಡಗುತ್ತಾರೆ. ಹೌಎವರ್ ದೆ ಫೀಲ್ ಡೀಪ್ ಸಾರೋ ಫಾರ್ ದ ಲಾಸ್ ಆಫ್ ಸೋ ಮೆನಿ ಲೈಫ್ಸ್. ಸೊ ಯುದ್ಧದಿಂದ ಆದಂತಹ ಅಪಾರ ಹಾನಿಯನ್ನು ಈ ಪಾಂಡವರು ಗಮನಿಸ್ತಾರೆ. ಎಷ್ಟೊಂದು ಸಾವು ನೋವುಗಳಿಗೆ ಈ ಯುದ್ಧ ಕಾರಣವಾಯ್ತಲ್ಲ ಅಂತಕ್ಕಂಥದ್ದು ಅವರ ಗಮನಕ್ಕೆ ಬರುತ್ತೆ. ಸೊ ಎಷ್ಟು ಹಿಂಸೆಯನ್ನು ಮಾಡಿ ಈ ಸಾಮ್ರಾಜ್ಯವನ್ನು ಆಳೋದ್ರಲ್ಲಿ ಅರ್ಥ ಏನಿದೆ ಅಂತಕ್ಕಂತಹ ಒಂದು ಪ್ರಶ್ನೆಯನ್ನು ಕೂಡ ಆ ಪಾಂಡವರ ಮುಂದೆ ಬಂದು ಆ ಪ್ರಶ್ನೆ ನಿಂತ್ಕೊಳ್ಳುತ್ತೆ. ಇವೆಂಚುವಲಿ ದೆ ಗಿವ್ ಅಪ್ ದೇರ್ ಕಿಂಗ್ಡಮ್ ಆ್ಯಂಡ್ ಗೋ ಆನ್ ಎ ಫೈನಲ್ ಜರ್ನಿ ಟು ದ ಹಿಮಾಲಯಾಸ್ ಟು ಫೈಂಡ್ ಪೀಸ್. ಸೊ ಇವರು ಅದರಿಂದ ರೋಷ ಹೋಗ್ತಾರೆ, ಯುದ್ಧದಿಂದ ಆದಂತಹ ಹಿಂಸೆಯಿಂದ. ಸೊ ಇವರೇನು ಮಾಡ್ತಾರೆ, ಮುಕ್ತಿಯನ್ನು ಪಡಿಬೇಕು ಅಂಥೇಳಿ ಹಿಮಾಲಯದ ಕಡೆ ಶಾಂತಿಯನ್ನು ಹುಡುಕಿಕೊಂಡು ಹೋಗ್ತಾ ಇದ್ದಾರೆ, ತಪಸ್ಸನ್ನು ಮಾಡಲಿಕ್ಕೆ ಅಂತೇಳಿ. ಒನ್ ಬೈ ಒನ್ ದೆ ಡೈ ಆನ್ ದ ವೇ. ಹೀಗೆ ಹಿಮಾಲಯಕ್ಕೆ ಹೋಗ್ತಕ್ಕಂತಹ ದಾರಿಯಲ್ಲಿ ಅವರೆಲ್ಲರೂ ಕೂಡ ಒಬ್ಬೊಬ್ಬರೇ ಸಾಯ್ತಾ ಹೋಗ್ತಾರೆ. ಎಕ್ಸೆಪ್ಟ್ ಫಾರ್ ಯುಧಿಷ್ಠಿರ, ಬದಿ ಕುಳಿತಕ್ಕಂಥವನು ಯುಧಿಷ್ಠಿರ ಮಾತ್ರ ಆಗ್ತಾರೆ. ಹೂ ರೀಚಸ್ ಹೆವನ್ ಬಿಕಾಸ್ ಆಫ್ ಹಿಸ್ ಕಮಿಟ್ಮೆಂಟ್ ಟು ಟ್ರುತ್ ಆ್ಯಂಡ್ ರೈಚುವಸ್ನೆಸ್. ಸೊ ಯುಧಿಷ್ಠಿರ ಯಾಕೆ ಸ್ವರ್ಗಕ್ಕೆ ಹೋಗ್ತಾನೆ ಹೆವನ್ಗೆ ಅಂದರೆ, ಅವನು ಅಲ್ಲಿಯವರೆಗೂ ಕೂಡ ಸತ್ಯ ಮಾರ್ಗದಲ್ಲೇ ನಡೆದಿದ್ದ ಮತ್ತು ಯಾವತ್ತೂ ಕೂಡ ಆ ಒಂದು ಧರ್ಮ ಮಾರ್ಗವನ್ನು ಬಿಟ್ಟು ಅವನು ಆಚೆ ಬಂದಿರಲಿಲ್ಲ. ಹಾಗಾಗಿ ಅವನೊಬ್ಬನಿಗೆ ಮಾತ್ರ ಸ್ವರ್ಗದಲ್ಲಿ ಸ್ಥಾನ ಸಿಗುತ್ತೆ. ದ ಮಹಾಭಾರತ ಈಸ್ ನಾಟ್ ಜಸ್ಟ್ ಎ ಸ್ಟೋರಿ ಆಫ್ ವಾರ್ ಆ್ಯಂಡ್ ವಿಕ್ಟರಿ. ಕೇವಲ ಇದು ಯುದ್ಧದ ಕಥೆಯಲ್ಲ, ಜಯದ ಕಥೆಯಲ್ಲ. ಇಟ್ ಈಸ್ ಆಲ್ಸೋ ಎ ಸ್ಪಿರಿಚುವಲ್ ಆ್ಯಂಡ್ ಫಿಲಾಸಫಿಕಲ್ ಟೆಕ್ಸ್ಟ್. ಇದೊಂದು ಧಾರ್ಮಿಕವಾಗಿರತಕ್ಕಂಥದ್ದು ಮತ್ತು ಒಂದು ತತ್ವಜ್ಞಾನವನ್ನು ಒಳಗೊಂಡಿರತಕ್ಕಂತಹ ಗ್ರಂಥ ಅಂತ ನಾವು ಕರಿಬಹುದಾಗಿದೆ. ಇಟ್ ಟೀಚಸ್ ಪೀಪಲ್ ಹೌ ಟು ಫೇಸ್ ಚಾಲೆಂಜಸ್. ನಮ್ಮ ಜೀವನದಲ್ಲಿ ಎದುರಾಗ್ತಕ್ಕಂತಹ ಅನೇಕ ಚಾಲೆಂಜಸ್ ಏನಿರ್ತವೋ, ಸಮಸ್ಯೆಗಳೇನಿರ್ತವೋ ಅವುಗಳನ್ನು ಯಾವ ರೀತಿ ನಾವು ಫೇಸ್ ಮಾಡಬೇಕು ಅಂತಕ್ಕಂತಹ ಲೆಸನನ್ನು ಇದು ನಮಗೆ ಕಲಿಸಿಕೊಡುತ್ತೆ. ಮೇಕ್ ವೈಸ್ ಚಾಯ್ಸಸ್. ನಮಗೆ ಅನೇಕ ಚಾಯ್ಸಸ್ಗಳು ಬರ್ತವೆ ಲೈಫಲ್ಲಿ. ಆಗ ನಾವು ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಗೊಂದಲ ಬಂದಾಗ ಅದಕ್ಕೂ ಕೂಡ ಉತ್ತರ ಈ ಮಹಾಭಾರತದಲ್ಲಿ, ಭಗವದ್ಗೀತೆಯಲ್ಲಿ ನಮಗೆ ಸಿಗುತ್ತೆ. ಆ್ಯಂಡ್ ಲಿವ್ ಎ ಮೀನಿಂಗ್ಫುಲ್ ಲೈಫ್. ಯಾವ ರೀತಿ ನಮ್ಮ ಜೀವನವನ್ನು ಅರ್ಥಪೂರ್ಣವಾಗಿ ನಾವು ಬದುಕಬಹುದು ಅನ್ನಲಿಕ್ಕೆ ನಾವು ಇಲ್ಲಿ ಅನೇಕ ವಿಷಯಗಳನ್ನು ಕಲಿತೇವೆ. ಥ್ರೂ ಇಟ್ಸ್ ಕ್ಯಾರೆಕ್ಟರ್ಸ್ ಆ್ಯಂಡ್ ಈವೆಂಟ್ಸ್ ಇಟ್ ಶೋಸ್ ದ ಇಂಪಾರ್ಟೆನ್ಸ್ ಆಫ್ ಸ್ಟ್ಯಾಂಡಿಂಗ್ ಅಪ್ ಫಾರ್ ವಾಟ್ ಈಸ್ ರೈಟ್ ಈವನ್ ವೆನ್ ಇಟ್ ಈಸ್ ಡಿಫಿಕಲ್ಟ್. ನಮ್ಮ ಜೀವನದಲ್ಲಿ ತೊಂದರೆಗಳು ಬರ್ತಕ್ಕಂಥದ್ದು ಕಾಮನ್. ಅದರಿಂದ ನಾವು ರೋಸಿ ಹೋಗಬಾರ್ದು, ಹೆದರ್ಕೊಂಡು ದೂರ ಹೋಗಬಾರ್ದು. ಆ ಸಮಸ್ಯೆಗಳನ್ನು ಎದುರಿಸಿ ನಮ್ಮ ವ್ಯಕ್ತಿತ್ವವನ್ನು ನಾವು ಸರಿಯಾಗಿ ಉಳಿಸ್ಕೊಳ್ಬೇಕಾಗುತ್ತೆ. ಆ ಸಮಸ್ಯೆಗಳಿಗೆ ಹೆದರ್ಬಿಟ್ಟು ನಮ್ಮ ವ್ಯಕ್ತಿತ್ವವನ್ನು ಕಳೆದುಕೊಳ್ಬಾರ್ದು. ನಾವು ಧೈರ್ಯದಿಂದ ಆ ಸಮಸ್ಯೆಗಳನ್ನು ಎದುರಿಸಿ ಮುಂದೆ ಸಾಗಬೇಕು ಅಂತಕ್ಕಂಥದ್ದನ್ನು ಕೂಡ ನಾವು ಈ ಒಂದು ಅನೇಕ ಘಟನೆಗಳಿಂದ ಕಲಿತೇವೆ. This epic has had a huge impact on Indian culture for thousands of years. ಸಾವಿರಾರು ವರ್ಷಗಳಿಂದನೂ ಕೂಡ ನಮ್ಮ ಒಂದು ಸಂಸ್ಕೃತಿಯ ಮೇಲೆ, ನಮ್ಮ ದೇಶದ ಆಚಾರ ವಿಚಾರಗಳ ಮೇಲೆ ಈ ಮಹಾಕಾವ್ಯ ತುಂಬಾ ಪ್ರಭಾವ ಬೀರಿದೆ. ಇಟ್ ಹ್ಯಾಸ್ ಇನ್ಫ್ಲೂಯೆನ್ಸ್ಡ್ ರಿಲಿಜನ್, ಲಿಟ್ರೇಚರ್, ಆರ್ಟ್, ಡ್ಯಾನ್ಸ್, ಥಿಯೇಟರ್ ಆ್ಯಂಡ್ ಫಿಲ್ಮ್. ನೋಡಿ, ಅನೇಕ ಕಡೆ ಇದರ ಒಂದು ಪ್ರಭಾವವನ್ನು ನಾವು ಗಮನಿಸ್ತೇವೆ. ಧರ್ಮದಲ್ಲಿರ್ಬೋದು, ಸಾಹಿತ್ಯದಲ್ಲಿರ್ಬೋದು, ಕಲೆಯಲ್ಲಿರ್ಬೋದು, ಡ್ಯಾನ್ಸಲ್ಲಿರ್ಬೋದು ಮತ್ತು ಥಿಯೇಟರ್ ಅಂದರೆ ಮೂವಿ ಇರ್ಬೋದು, ಫಿಲ್ಮ್ಗಳಿರ್ಬೋದು, ಎಲ್ಲ ಕಡೆಯೂ ಕೂಡ ಮಹಾಭಾರತ ಅಂತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂತಹ ಒಂದು ಪ್ರಭಾವವನ್ನು ಬೀರುತ್ತೆ. ವಿದ್ಯಾರ್ಥಿಗಳೇ, ಇಂತಹ ಒಂದು ಮಹಾಕಾವ್ಯದ ಬಗ್ಗೆ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿದ್ದು ನಿಜವಾಗ್ಲೂ ಕೂಡ ನನಗೆ ಸಂತೋಷವನ್ನು ಉಂಟು ಮಾಡ್ತಾ ಇದೆ. ವಿದ್ಯಾರ್ಥಿಗಳೇ, ಈ ವಿಡಿಯೋದ ಕುರಿತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ವಿದ್ಯಾರ್ಥಿಗಳೇ, ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.